ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ನಾನು ನಿಮಗೆ ತೋರಿಸ್ತಿರೋಂತಹ ವಿಡಿಯೋ ಬಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ನೀವು ಪರ್ಮನೆಂಟ್ ಬೇಸಿಸ್ ಮೇಲೆ ಯಾವ ಥರ ಡಿಲೀಟ್ ಮಾಡಲಿಕ್ಕಿರುತ್ತೆ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನೀವು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಓಪನ್ ಮಾಡಿದಾಗ ನಿಮಗೆ ಈ ಥರ ಹೋಮ್ ಪೇಜ್ ಕಾಣ್ತಾ ಹೋಗುತ್ತೆ. ಇದರಲ್ಲಿ ನೀವು ಬಾಟಮಲ್ಲಿ ರೈಟ್ ಸೈಡ್ ಒಂದು ಪ್ರೊಫೈಲ್ ಸಿಂಬಲ್ ಇದೆ. ಒಂದು ಪ್ರೊಫೈಲ್ ಸಿಂಬಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಒಂದು ಪ್ರೊಫೈಲ್ ಸಿಂಬಲ್ನ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ನಿಮ್ಮ ಕಂಪ್ಲೀಟ್ ಪ್ರೊಫೈಲ್ ತೋರಿಸ್ತಾ ಹೋಗುತ್ತೆ. ಸೊ ಇದರಲ್ಲಿ ನೀವು ರೈಟ್ ಸೈಡ್ ಟಾಪಲ್ಲಿ 3 ಲೈನ್ಸ್ ಕಾಣಿಸ್ತಾ ಹೋಗುತ್ತೆ. ಈ ಒಂದು 3 ಲೈನ್ಸ್ನ ನೀವು ಚೂಸ್ ಮಾಡ್ಕೊಳ್ಳಿ. ಸೊ ಈ ಒಂದು ಆ 3 ಲೈನ್ಸ್ನ ನೀವು ಚೂಸ್ ಮಾಡ್ಕೊಂಡಾದ ನಂತರ ನಿಮಗೆ ಕೆಲವೊಂದು ಆಪ್ಷನ್ಸ್ನ ಬರ್ತಾ ಹೋಗುತ್ತೆ. ಓಕೆ, ಒಂದು ಆಪ್ಷನ್ಸ್ ಫಸ್ಟ್ ಆಪ್ಷನ್ ಚೂಸ್ ಮಾಡ್ಕೊಳ್ಳಿ. ಅಕೌಂಟ್ ಸೆಂಟರ್ ಅಂತ ಆಪ್ಷನ್, ಅದನ್ನು ಚೂಸ್ ಮಾಡಿದ ನಂತರ ನಿಮಗೆ ಇಲ್ಲಿ ಒಂದು ಪರ್ಸನಲ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇದೆ. ಒಂದು ಪರ್ಸನಲ್ ಡೀಟೇಲ್ಸ್ ಆಪ್ಷನ್ನ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಕಂಪ್ಲೀಟ್ ನಿಮ್ಮ ಪರ್ಸನಲ್ ಡೀಟೇಲ್ಸನ್ನು ತೋರಿಸ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ನಿಮಗೆ ಅಕೌಂಟ್ ಓನರ್ಶಿಪ್ ಅಂತ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಸೊ ಇಲ್ಲಿ ಡಿಆಕ್ಟಿವೇಷನ್ ಆ್ಯಂಡ್ ಡಿಲಿಟೇಷನ್ ಯಾವ ಒಂದು ಆಪ್ಷನ್ಸ್ ಬೇಕು ಅದನ್ನು ಕೇಳುತ್ತೆ. ಸೊ ಇದನ್ನು ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಯಾವ ಒಂದು ಅಕೌಂಟನ್ನು ಡಿಲೀಟ್ ಮಾಡಲಿಕ್ಕಿರುತ್ತೆ ಆ ಒಂದು ಅಕೌಂಟನ್ನು ಚೂಸ್ ಮಾಡ್ಕೊಳ್ಳಿ. ಈ ಒಂದು ಅಕೌಂಟನ್ನು ಚೂಸ್ ಮಾಡ್ಕೊಂಡಾಗ ನಿಮಗೆ 2 ಆಪ್ಷನ್ ಬರ್ತಾ ಒಂದು ಟೆಂಪರರಿ ಬೇಸ್ ಮೇಲೆ ಡಿಲೀಟ್ ಮಾಡಬೇಕಾ ಅಥವಾ ಪರ್ಮನೆಂಟ್ ಬೇಸ್ ಮೇಲೆ ಡಿಲೀಟ್ ಮಾಡಬೇಕಂತ. ಸೊ ಇಲ್ಲಿ ನೀವು ಯಾವ ಒಂದು ಬೇಸಿಸ್ ಬೇಕು ಅದನ್ನು ಚೂಸ್ ಮಾಡ್ಕೊಳ್ಳಿ. ಸೊ ನಾನು ಬಂದು ಪರ್ಮನೆಂಟ್ ಬೇಸಿಸ್ ಮೇಲೆ ಅಕೌಂಟನ್ನು ಡಿಲೀಟ್ ಮಾಡಲಿಕ್ಕಿರುತ್ತೆ. ಸೊ ಆ ಒಂದು ರೀಸನ್ ಇಂದ ಈ ಒಂದು ಆಪ್ಷನನ್ನು ಚೂಸ್ ಮಾಡ್ಕೊಳ್ತೀನಿ. ಸೊ ಇದಾದ ನಂತರ ನಿಮಗೆ ರೀಸನ್ ಕೇಳ್ತಾ ಹೋಗುತ್ತೆ. ಯಾವ ಒಂದು ರೀಸನ್ ಬೇಸಿಸ್ ಮೇಲೆ ಒಂದು ಅಕೌಂಟನ್ನು ಡಿಲೀಟ್ ಮಾಡ್ತಾ ಇದ್ದಾರೆ ಅಂತ. ಸೊ ನಿಮ್ಗೆ ಯಾವುದು ಕಂಫರ್ಟಬಲ್ ಅನ್ಸುತ್ತೋ ಆ ಒಂದು ಆಪ್ಷನನ್ನು ನೀವು ಚೂಸ್ ಮಾಡ್ಕೊಂಡು ಹೋಗಿ. ಸೊ ನೆಕ್ಸ್ಟ್ ಚೂಸ್ ಮಾಡ್ಕೊಂಡ್ಮೇಲೆ ಕಂಟಿನ್ಯೂ ಕೊಟ್ಟಾದ್ಮೇಲೆ ಸೊ ಅಗೇನ್ ಕಂಟಿನ್ಯೂ ಕೊಡ್ತಾ ಹೋಗಿ. ಸೊ ಇಲ್ಲಿ ಕಂಟಿನ್ಯೂ ಕೊಟ್ಟಮೇಲೆ ಸೊ ನಿಮ್ಮ ಆ ಒಂದು ಅಕೌಂಟಿನ ಪಾಸ್ವರ್ಡ್ನ ಕೇಳ್ತಾ ಹೋಗುತ್ತೆ. ಸೊ ಆ ಒಂದು ಅಕೌಂಟಿನ ಪಾಸ್ವರ್ಡ್ನ ಇಲ್ಲಿ ಹ್ಯಾಡ್ ಮಾಡ್ಲಿಕ್ಕೆ ಇರುತ್ತೆ. ಸೊ ಇನ್ ಕೇಸ್